ಹಾಯ್, ನಾನು ಸೈರಾಬಾನು. ನನಗೆ ಇವತ್ತು ಒಂದು ಗಿಫ್ಟ್ ಬಂದಿದೆ. ಎಲ್ಲಿಂದ? ಹರ್ಬಲ್ ಲೈಫ್ ಕಂಪ್ನಿಯಿಂದ. ಚೆನ್ನಾಗಿದೆಯಾ ನೋಡಿ. ನಾವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಕಲರು ಸೂಪರಾಗಿದೆಯಲ್ಲ. ಇದ್ರೊಳಗಡೆ ಏನಿದೆ ನೋಡೋಣ. ವಾವ್, ಬುಕ್ಕು ಪೆನ್ ಇದೆ. ಯಾಕೆ ಗೊತ್ತಾ? ಬುಕ್ ಪೆನ್ನು ನಮಗೆ ಬರ್ಕೊಳ್ಳೋಕ್ಕೆ. ಅಲ್ಲಿ ಏನು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಬಂದಿರ್ತಾರಲ್ಲ, ಎಲ್ಲ ಸಕ್ಸಸ್ಫುಲ್ ಆಗಿರೋ ಪರ್ಸನ್ ಬರ್ತಾರೆ. ಅವ್ರ ಸ್ಟೋರಿ ನಮ್ಮನ್ನ ಶೇರ್ ಮಾಡುವಾಗ ನಮಗೆ ಒಂದು ಕೆಲವು ಪಾಯಿಂಟ್ಸ್ಗಳು ಹೇಳ್ತಾ ಇರ್ತಾರೆ. ಆ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಅವರೇ ನಮಗೆ ಪೆನ್ನು ಬುಕ್ ಕೊಟ್ಟಿದ್ದಾರೆ. ಯಾಕಂದರೆ ನಾವು ಅವರಿಂದ ಮೋಟಿವೇಟ್ ಆಗಿ ನಮಗೂ ಒಂದು ಚಾರ್ಜ್ ಆಗಬೇಕು. ಹಂಗೆ ಬ್ಯಾಟ್ರಿ ಹೆಂಗೆ ನಾವು ಚಾರ್ಜ್ ಮಾಡ್ತೀವಿ ಹಾಗೆ ನಾವು ಅಲ್ಲಿ ಪ್ರತಿ ಎಕ್ಸ್ಟ್ರಾ ಕೆಲಸ ಆಗಲಿ ಬಿಸ್ನೆಸ್ ಬಿಲ್ಡರ್ಗೆ ಹೋದಾಗ ನಾವು ಚಾರ್ಜ್ ಆಗ್ತೀವಿ. ಅಲ್ಲಿ ಹೋದಾಗ ಹೆಂಗೆ ಜೋಶ್ ಬರುತ್ತೆ ಅಂದರೆ ಇವರೆಲ್ಲ ಇಷ್ಟೊಂದು ಮಾಡಿದ್ದಾರೆ ಅಂದರೆ ನಾವು ಮಾಡ್ಬೋದು ಅಲ್ವಾ? ಎಷ್ಟು ಸುಲಭ ಅನಿಸುತ್ತೆ ಗೊತ್ತಾ ಟ್ರೈನಿಂಗ್ ಅಟೆಂಡ್ ಮಾಡಿದಾಗ. ನಾಳೆ ನಾವು ಹೋಗಿ ಅಚೀವ್ ಮಾಡ್ತೀವೇನೋ ಆ ಥರ ಅಷ್ಟೊಂದು ನಮಗೆ ಒಂದು ಎನರ್ಜಿ ಬಂದುಬಿಡುತ್ತೆ ಅಲ್ಲಿ. ನೆಕ್ಸ್ಟ್ ನೋಡಿ, ಬುಕ್ಸ್ ರೆಕಾರ್ಡ್ಸ್ ಇರುತ್ತೆ ಇದರಲ್ಲೆಲ್ಲ. ಯಾರ್ಯಾರು ಪ್ರೆಸೆಂಟೇಟಿವ್ ಆಗಿದ್ದಾರೆ, ಯಾರ್ಯಾರು ಏನಂತ ಎಲ್ಲ ಅದರಲ್ಲಿ ಎಲ್ಲ ನಮಗೆ ಫೋಟೋಸು ಅದರೆಲ್ಲ ಡೀಟೇಲ್ಸ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ನೋಡಿ, ಶೇಖರ್ ಕಪ್. ಅಂದರೆ ನಮ್ಮದು ಇದು ಊಟ. ಆ ದಿನ ಹೋದಾಗ ನಾವಂತೂ ಊಟ ತೊಗೊಂಡು ಹೋಗಲ್ಲ, ಇದೇ ಕ್ಯಾರಿ ಮಾಡ್ತೀವಿ. ಶೇಖರ್ ಯಾಕೆ ಗೊತ್ತರೆ ಊಟ ತಿನ್ನೋಕ್ಕೆ ಟೈಮು ಇರಲ್ಲ, ಇಷ್ಟನೂ ಆಗಲ್ಲ ಅಲ್ಲಿ. ಯಾರು ಬೆಳಗ್ಗೆ ಎದ್ದು ಅಷ್ಟೊಂದು ಮಾಡ್ಕೊಂಡು ಹೋಗ್ತಾರೆ ಹೇಳಿ? ಬೆಳಗ್ಗೆ ಎದ್ದು ನಮ್ಗೆ ಅದು ಬೇರೆ ಬೆಳಗ್ಗೆನೇ ಹೋಗಿ ಸೆಂಟರ್ಗಳಿಗೆ ಶೇಕ್ ಕುಡಿದು ಅಭ್ಯಾಸ ಆಗಿರುತ್ತೆ. ಏನು ಮಾಡಿದ್ರು ನಮಗೆ ಅದು ಇಷ್ಟನೇ ಆಗಲ್ಲ, ಶೇಕೇ ಬೇಕು. ನೆಕ್ಸ್ಟ್ ಬಂದು ಇದರದ್ದು ಫಾರ್ಮುಲಾಸ್ ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ ನಮಗೆ. ಇದರ ಊಟ ಆ್ಯಂಡ್ ಟಿಫನ್ ನಮಗೆ ಅವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇಷ್ಟೆಲ್ಲ ಕಳಿಸಿದ್ದಾರೆ. ಈಗ ನಾವು ಹೋಗೋದಕ್ಕೆ 2024 ಡೇಟಿಗೆ ನಾವು ರೆಡಿಯಾಗಿ ಹೋಗಬೇಕು. ಬೆಳಗ್ಗೆ 8 ಗಂಟೆಗೆಲ್ಲ ಅಲ್ಲಿರಬೇಕು. ಈ ಎಕ್ಸ್ಟ್ರಾ ಕೆಲಸ ಅಟೆಂಡ್ ಮಾಡೋಕ್ಕೆ ನಾನು ರೆಡಿಯಾಗಿ ಈ ಬ್ಯಾಗ್ ಸಮೇತ ಹೋಗ್ತಾ ಇದ್ದೇನೆ. ನೋಡಿ ಚೆನ್ನಾಗಿದೆಯಲ್ಲ ಬ್ಯಾಗು. ಹರ್ಬಲ್ ಲೈಫ್ ಕಂಪ್ನಿಯವರಿಗೆ ಇಷ್ಟು ಚೆನ್ನಾಗಿ ಗಿಫ್ಟ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು.